ಮನ್ಸಲ್ಲಿ ಯಾರಿದಾರೋ ಅವ್ರ ಚಿತ್ರನ ಬಿಡಿಸು ಅಂದ್ರೆ ನಮ್ಮ ಅಕ್ಕ ನಿಮ್ ಚಿತ್ರನ ಬಿಡಿಸಿದಾಳೆ. ಮನ್ಸಾಗಿರೋದೆ ಕಣ್ಣ ಕಾಣೋದಕ್ಕಲ್ಲ ಅಣ್ಣ. ಅತ್ತಿಗೆ ನಿನ್ ಮೇಲೆ ಫುಲ್ಲು ಲವ್ ಶುರು ಆಗೈತೆ. ಹೌದಣ್ಣ. ಹಂಗಂತ್ಯಾ? ಹೇಳೋದೇನಣ್ಣ, ನಿನ್ ಕೈಲೇ ಕಾಣಿಸ್ತೈತಲ್ಲ. ಆ ಹುಡುಗಿಲಿರೋ ಆಟು ನಿಮ್ ಜಪನೆ ಮಾಡ್ತೈತೆ ಅಣ್ಣ. ಏನೇ ಆಗ್ಲಿ ಇದು ಹಾಗೆ ಇರೋದೇ ಅಲ್ವಾ? ಹೌದು. ನೋಡಿ, ನೀವೆಲ್ಲರೂ ಸೇರಿ ನಮ್ಮ ಮಾವನ ತಲೆ ಕೆಡಿಸ್ಬೇಡಿ. ನೀವ್ ಅನ್ಕೊಂಡಿರೋ ಹಾಗೆ ಏನೂ ಇಲ್ಲ ಇಲ್ಲಿ. ಇಲ್ಲ ರಾಧಾ, ನಮ್ಮ ಹುಡುಗರು ಹೇಳ್ತಿರೋದು ದಿಟನಯ್ಯ. ಮನ್ಸ್ನಾಗ ನಾನು ಇಲ್ಲ ಅಂದ್ರೆ ನಾನು ಚಿತ್ರ ಹೆಂಗ್ ಬಿಡ್ಸಕ್ಕಾಯ್ತದೆ? ನಮ್ಮ ಹೃದಯ ನನ್ಗೋಸ್ಕರನೇ ಮಿಡಿತೈತೆ. ಹಾಗಂತ ನೀನ್ ಇಡೀ ರಾತ್ರಿ ನಿದ್ದೆಗೆಟ್ಟು ಇಲ್ಲೇ ಕೂತಿರ್ಬೇಕು ಅನ್ಕೊಂಡಿದ್ಯಾ? ಅಣ್ಣ, ನೀನ್ ಇಲ್ಲಿದ್ರು ಮನೆ ಒಳಗಡೆ ಹೋಗಿ ಮನಿ ಕಂಡ್ರು ಅತ್ತಿಗೆ ಹೃದಯ ಮಾತ್ರ ನಿನ್ನೇ ನೆನ್ಸ್ಕೊತಿರ್ತೈತೆ ಕಣ್ಣಿಲ್ಲ. ಹೌದನ್ಲ? ಹೂ ಅಣ್ಣ, ಪಕ್ಕ. ಅತ್ತಿಗೆ ಯಾವಾಗಲೂ ಅಣ್ಣನ ಜಪದಲ್ಲೇ ಇರ್ತಾರೆ, ಗೊತ್ತುಂಟಾ? ಇದು ಎಳ್ಳೆಳ್ಳು ಜನ್ಮದ ಲವ್. ಆಗಿಂದ ಅಣ್ಣನ ಎತ್ತಿಗೆ ಡೌ ಡೌ. ನಾನು ನಮ್ಮ ಮಗನ ನಮ್ಮವ್ರಿಗೆ ಭಯ ಪಡಿಸ್ತೀಯ? ಸಾಹೇಬ್ರು ಯಾವತ್ತೂ ನನ್ನ ಹತ್ರ ಆ ರೀತಿ ನಡ್ಕೊಂಡವ್ರೆ ಅಲ್ಲ. ಯಾಕೆ ಹೀಗೆ ನಡ್ಕೊಂಡ್ರು? ಟಿವಿ ಪ್ರೋಗ್ರಾಮ್ ಅಲ್ಲಿ ತೋರ್ಸೋರ್ತಾರ ಫೋಟೋ ನೋಡ್ಬಾರ್ದು. ಹಾರ್ಟಲ್ಲಿ ಯಾರು ಇರ್ತಾರೋ ಅವ್ರ ಚಿತ್ರ ಬಿಡಿಸ್ಬೇಕು. ನೋಡೋಣ ನೀನ್ ಹಾರ್ಟಲ್ಲಿ ಯಾರಿದ್ದಾರೆ ಅಂತ. ಯಾಕಕ್ಕ, ಏನಾಯ್ತು? ನಿದ್ದೆ ಬರ್ತಾ ಅಲ್ವಾ? ಹಾಗೇನಿಲ್ಲ ಸುಮಾ. ಮತ್ತ ಆಗಿಂದ ನೋಡಿದ್ರೆ ಒದ್ದಾಡ್ತಿದ್ದೆ, ಈಗ ಎತ್ ಕೂತಿದ್ಯಾ? ಏನೂ ಇಲ್ಲ ಅಂತ ಹೇಳಿದ್ನಲ್ಲ ಸುಮಾ. ಸುಳ್ಳು ಹೇಳ್ಬೇಡ. ಪಾವ ನೀನ್ ಬಿಡಿಸಿರೋ ಚಿತ್ರನ ತಗೊಂಡೋದ್ರು ಅಂತ ಯೋಚನೆ ಮಾಡ್ತಿದ್ಯಾ ತಾನೇ? ನಾನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ಲಿ? ಗೊತ್ತು ಬಿಡು. ಆದ್ರೂ ಅದ್ ಹೇಗಕ್ಕ ಕಣ್ಮುಚ್ಕೊಂಡು ಭಾವನ್ ಚಿತ್ರನ ಅಷ್ಟು ಚೆನ್ನಾಗಿ ಬಿಡಿಸಿದ್ಯಾ? ಸುಮಾ, ನನಗೆ ನಿದ್ದೆ ಬರ್ತಿದೆ, ನಾನು ಮಲ್ಕೋತೀನಿ. ಕಳ್ಳಿ, ಆಲ್ರೆಡಿ ನಿನ್ ನಿದ್ದೆ ಕೆಟ್ಟಿದೆ ಅಂತ ನನಗೆ ಗೊತ್ತಾಯ್ತು. ಹಾಗೇನಿಲ್ಲ, ನಾನು ನಿದ್ದೆ ಬರ್ತಿದೆ, ನಾನು ಮಲ್ಕೋತೀನಿ. ಅಕ್ಕ, ನಿಜವಾಗ್ಲೂ ನಿದ್ದೆ ಬಂದಿದ್ಯಾ? ಹೂ ಕಣೆ, ನಿದ್ದೆ ಬರ್ತಿದೆ. ಚೆನ್ನಾಗಿದ್ದೀನಿ ಅಪ್ಪಯ್ಯ, ನೀವು ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನವ. ಇದೇನವ ಇಷ್ಟೊತ್ತಾದ್ರೂ ಇನ್ನು ಮೆಸ್ ಕೆಲಸ ಶುರುವಾಗೇ ಇಲ್ಲ? ಅದು ಅವಾಗ್ಲೇ ಚೋಟು ಇವಾಗ್ಲಾ ಅಪ್ಪ ಹಿಂಗು ಮತ್ತೆ ಅವ್ರಿಗಿಬ್ರಿಗೂ ಟೀ ತಕೊಂಬವಾಗೋ. ಸರಿ ಅಕ್ಕ. ಅವೇ ಇದ್ಯಾಕವೇ ಯಾರ ತವನು ಹೇಳ್ದೆ ಮುಚ್ಚಿಡ್ತಿದ್ಯಾ? ಪೊಲೀಸಪ್ಪ ನೆನೆ ಮೆಸ್ಗೆ ಇದಕ್ಕಿದ್ದಂಗೆ ರೌಡಿಗಳು ನುಗ್ಗಿ ಗಲಾಟೆ ಮಾಡ್ಬಿಟ್ಟು ಹೋದ್ರು. ಏನೋ ರೌಡಿಗಳು ಬಂದಿದ್ರಾ? ಎಷ್ಟು ಧೈರ್ಯ ಇದ್ರೆ ನನ್ನ ಮಗಳ ಮೆಸ್ಸಿಗೆ ನುಗ್ಗಿ ಗಲಾಟೆ ಮಾಡಿದಾರೆ ಅವರು. ನೋಡಕ್ ಹೆಂಗಿದ್ರು ಹೇಳವ, ನಾನೇ ಅವ್ರು ನೋಡ್ಕೋತೀನಿ. ಕೃಷ್ಣಪ್ಪ, ಇದನ್ನ ನಾವು ಕೈಗೆ ತಗೋಬಾರ್ದು. ಇದಕ್ಕೆಲ್ಲ ನಮ್ಮ ಕಂಟಿ ಹಣ್ಣನೇ ಸರಿ. ಏನಮ್ಮ ಸಾನ, ಒಂದೇ ಒಂದು ವಿಷಯನ ಕಂಟಿ ಹಣ್ಣಿಗೆ ತಿಳಿಸೋದು ಬೇಡವಾ? ಅಯ್ಯಯ್ಯೋ, ಅವ್ರಿಗೆ ಮಾತ್ರ ಹೇಳಕ್ ಹೋಗ್ಬೇಡಿ. ಸುಮ್ಕೆ ಇಸಿಯ ದೊಡ್ಡದಾಯ್ತದೆ. ಅವ್ರು ಯಾರೇ ಇರ್ಲಿ, ನಾವು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಮಗಳೇ. ಅಕ್ಕ,
ಆರ್ಡರ್ಸ್ ಬರ್ತಿದೆ, ಇನ್ನ ಡೆಲಿವರಿ ಬಾಯ್ಸೇ ಬಂದಿಲ್ಲ. ಕಾಳಿ ಒಂದ್ಕಿತ ಫೋನ್ ಮಾಡಿ ನೋಡ್ಲಾ? ಸರಿ ನವ್ಯ. ಹಲೋ, ಈಟೋದಾಯ್ತು, ಎಲ್ರಲ್ಲ ಇದ್ದೀರಾ? ಅಣ್ಣ, ನಾವು ಇನ್ಮೇಲೆ ನಿಮ್ಮ ಮೆಸ್ಸಿಗೆ ಡೆಲಿವರಿ ಕೊಡೋಕ್ಕೆ ಬರಲ್ಲ ಕಾಣೋಣ. ನಿನ್ನೆ ರೋಡಿಗಳು ನುಗ್ಗಿ ಗಲಾಟೆ ಮಾಡಿದ್ದಾರೆ. ಲೇ ಹಂಗೆ ಹೇಳ್ಬೇಡ್ರಲ್ಲ, ದುಡ್ಡು ಸ್ವಲ್ಪ ಜಾಸ್ತಿ ಕೊಡ್ತೀನಿ, ಬನ್ರಲ್ಲ. ನೀವು ಎಷ್ಟೇ ಕೊಟ್ಟರು ನಾವು ಬರಲ್ಲ ಕಾಣೋಣ. ಹಲೋ, ಅವೇ ಹುಡುಗರು ಭಯ ಪಡ್ಕೊಂಡವ್ರೆ, ಇನ್ಮ್ಯಾಕೆ ಡೆಲಿವರಿ ಕೊಡಕ್ಕೆ ಬರಕಿಲ್ಲ ಅಂತ ಹೇಳ್ತವ್ರೆ. ಸರಿ ಬಿಡವೆ, ಇನ್ಮ್ಯಾಕೆ ನಾನೇ ಡೆಲಿವರಿ ಕೊಡ್ತೀನಿ. ಛೇ, ಅಡುಗೆ ಮಾಡಕ್ಕೆ ಅಜ್ಜಿನಾದರೂ ಇದ್ದಿದ್ರೆ ನಾನು ನಿನ್ನ ಜೊತೆ ಡೆಲಿವರಿ ಮಾಡಕ್ಕೆ ಬರ್ತಿದ್ದೆ. ನಾನು ಅಡುಗೆ ಮಾಡ್ತೀನಿ ಕಣವ್ವ, ನೀನು ಹೋಗ್ಬಿಟ್ಟು ಬಾ. ಅಜ್ಜಿ, ನೀವ್ಯಾಕೆ ಈ ಪರಿಸ್ಥಿತಿನಾಗ ಬರಕ್ಕೆ ಹೋದ್ರಿ? ನೀನೇ ಹಠ ಮಾಡಿ ಮೆಸ್ ತೆಗ್ದಿರುವಾಗ ನಾನು ಸುಮ್ಮನೆ ಮನೆಯಲ್ಲಿ ಮಲಗಕ್ಕಾಯ್ತದ? ಇಂಥವನ್ನೆಲ್ಲ ನನ್ನ ಜೀವನದಲ್ಲಿ ಏಟ್ ನೋಡಿಲ್ಲ ಹೇಳು. ಯಾವನ್ ಬರ್ತಾನೋ ಬರ್ಲಿ, ಮಚ್ಚು ತಗೊಂಡೊಬ್ಬವನ್ನ ಕೊಚ್ಚು ಹಾಕ್ಬಿಡ್ತೀನಿ.